ಆ ಕೈಲಾಸ ಪರ್ವತದ ಸಮಯ ಹೇಗಿತ್ತು ಅಂದ್ರೆ ಪಾರ್ವತಿ ಪರಮೇಶ್ವರರ ಏಕಾಂತದ ಸಮಯವಾಗಿತ್ತು ನೋಡಿ. ಯಾರನ್ನು ಒಳಗಡೆ ಬಿಡಬಾರದು ಅಂತ ಬಾಗಿಲಲ್ಲಿ ನಂದೀಶ್ವರನನ್ನು ಕುಣಿಸಿದ್ದ ಶಿವನಾದವನು. ಇದನ್ನ ಹರಿಯದ ರಾವಣ ತಾಯಿಗೋಸ್ಕರವಾಗಿ ಶಿವಮೇರ ಪರ್ವತದ ನುಗ್ಗಿ ಆ ರಾವಣನಾದವನು ಕೈಲಾಸ ಒಳಗಡೆ ನುಗ್ಗಬೇಕಾಗಿತ್ತಲ್ಲ, ನುಗ್ಗುತ್ತಿದ್ದವನನ್ನ ತಡಿತಾನೆ ನಂದೀಶ್ವರನಾದವನು. ಓ ರಾವಣ ನಿಂತ್ಕೊಳ್ಳೆ ಸಾಕು, ಇಲ್ಲೊಬ್ಬ ನಿಂತಿದ್ದೀನಿ ನೋಡಿದ್ರು ಒಳಗ್ ನುಗ್ತಾ ಇದ್ದಿಲ್ಲ, ಎಷ್ಟಿರ್ಬೇಕು ನೀನು ದುರಹಂಕಾರ. ನಂದಿ ತಪ್ಪಾಯ್ತು ಕಣಪ್ಪ, ನಿನ್ನನ್ನು ನಾನು ನೋಡ್ಲಿಲ್ಲ, ಕೆಲಸ ಇದೆ, ದಾರಿ ಬಿಡು. ಬಿಡಕ್ಕಾಗಲ್ಲ ಕಡೆ ರಾವಣ, ಬಿಡಕ್ಕಾಗಲ್ವಾ? ಯಾಕೆ? ಶ್ರೀ ಯಾವ ಪರಮಾತ್ಮನಾದಂತ ಪಾರ್ವತಿ ಪರಮೇಶ್ವರರ ಅಂತರ್ವಿಳಾಸದ ಸಮಯವಿದು, ಏಕಾಂತದ ಸಮಯ. ಯಾರು ಒಳಗಡೆ ಬಿಡಬಾರದು ಅಂತ ಶಿವನಾಜ್ಞೆ ಆಗಿದೆ, ಬಿಡಕ್ಕಾಗಲ್ಲ. ಹೋಗಪ್ಪ. ನೋಡು ನಂದಿ, ನಾನು ಮುಖ್ಯವಾದ ಕೆಲಸವೇ ಬಂದಿರೋದು, ಇಲ್ಲಿ ಸುಮ್ಮನೆ ಬಂದಿಲ್ಲ. ನಾನು ಬಂದಿದ್ದೀನಿ ಅಂದ್ಮೇಲೆ ಒಂದು ಅರ್ಥ ಇರುತ್ತೆ, ಬಿಡುದಾನೆ ಒಳಗಡೆ. ನೋಡು ರಾವಣ, ನೀನು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ರೆ ನಾನು ಮುಖ್ಯವಾದ ಕೆಲಸದ ಮೇಲೆ ನಿಂತಿರೋದು. ಯಾರನ್ನು ಒಳಗಡೆ ಬಿಡಲ್ಲ ಅಂತ ಶಿವನ ಆಜ್ಞೆ ಆಗಿದೆ, ಬಿಡಕ್ಕಾಗಲ್ಲ. ನೋಡು ನಂದಿ, ನನ್ನ ತಾಯಿ ಮಾತು ಕೊಟ್ಟು ಬಂದಿದ್ದೀನಿ, ಸುಮ್ಮನೆ ದಾರಿ ಬಿಡು. ಒಳ್ಳೆ ಚೆನ್ನಾಗೈತೆ ಕಣೆ ಏನಿದು. ನಿನ್ ತಾಯಿ ಮಾತು ಕೊಟ್ಟಿದ್ರೆ ನನ್ನ ತಾಯಿ ಪಾರ್ವತಿ ಮಾತು ಕೊಟ್ಟಿದ್ದೀನಿ ಬಿಡಲ್ಲ ಅಂತ, ಅದ ಹಿಂಗ್ ಬಿಟ್ಟು ಬಿಡ್ಲಿ ನಾನಿನ್ನ? ಬೇಡ, ನನ್ನ ಕೋಪ ಬರೆಸಬೇಡ. ಓಹೋ, ನಿನ್ನ ಕೋಪ ಬೇರೆ ಬರುತ್ತಾ? ನೀವು ನರಮಾನವರು, ನಿಮಗೆ ಕೋಪ ಇರ್ಬೇಕಾದ್ರೆ ನಾವು ದೇವತೆಗಳು, ನಮಗೆಷ್ಟು ಕೋಪ ಇರಬೇಡ. ಬಿಡಲ್ಲ, ಅದೇನೇ ಆಗ್ಲಿ. ಬೇಡದಂತೆ ಬಿಟ್ಟು ಬಿಡು ನನ್ನನ್ನ. ಬಿಡಲ್ಲ ಕಣೆಯ, ಬಿಡಲ್ಲ, ಬಿಡಲ್ಲ ಕಣೆಯ. ಕೋಪ ಬಂತು ನೋಡಿ ರಾವಣನಿಗೆ. ಏ ಕೋಡ್ಗ, ಬಿಡದಾರಿಣ. ಏ ಕೋಡ್ಗ, ಕೋಡ್ಗ ಅಂದ್ರೆ ಕೋತಿ ಅಂತ ಅರ್ಥ. ಏ ಕೋತಿ ಬಿಡದಾರಿಣ ಅಂತ ರಾವಣ ನಂದೀಶ್ವರನಿಗೆ ಹೇಳ್ಬಿಟ್ಟ. ನಂದೀಶ್ವರ ಅಂದ್ರೆ ಯಾರು? ದ್ವಿತೀಯ ಶಂಭು, ಎರಡನೇಶ್ವರ ಅವನು. ಅವನನ್ನ ಕೋತಿ ದಾರಿ ಬಿಡು ಅಂತ ಹೇಳಿದಾಗ ಅವನು ಸುಮ್ಮನಿರ್ತಾನ? ಇಲ್ಲವೆಲ್ಲವ ರಾವಣ, ಶಿವನ ಪರಮ ಭಕ್ತ ಅಂತ ನನ್ನನ್ನೇ ಏ ಕೋತಿ ದಾರಿ ಬಿಡು ಅಂತ ಹೇಳಿದೆ ಅಲ್ವಾ? ಸರಿ, ನಾನು ಕೋತಿನೇ ಕಣಪ್ಪ. ನಾನು ಕೋತಿ ಆದ್ಮೇಲೆ ನಿನಗೆ ಈ ತ್ರೇತಾಯುಗದಲ್ಲಿ ಆ ಕೋತಿಗಳನ್ನೇ ಸಾವರಲ್ಲಿ ಹೋಗುವಂತ ಶಾಪ ಕೊಟ್ಟ ನೋಡಿ. ನೋಡಿ, ರಾಮಾಯಣದಲ್ಲಿ ಕೊನೆಗೆ ರಾವಣ ಸಾಯುವುದು ಕೋತಿಗಳಿಂದಾನೆ. ಯಾಕೆಂದ್ರೆ ನಂದೀಶ್ವರ ಕೊಟ್ಟು ಬಿಟ್ಟಿರ್ತಾನೆ ಯಾವುದೋ ಶಾಪವನ್ನ. ರಾಮಾಯಣದಲ್ಲಿ ನೀವು ಗಮನ ಕೊಟ್ರೆ, ಸೀತೆಯನ್ನ ರಾವಣ ಅಪಹರಿಸ್ಕೊಂಡಾಗ ಸೀತೆ ಎಲ್ಲಿದ್ದಾಳೆ ಅಂತ ರಾಮನು ಗೊತ್ತಿರಲ್ಲ, ಕಾಡಿನಲ್ಲಿ ಪ್ರತಪಿಸ್ತಿರ್ತಾನೆ. ಹಾಗೆ ಆಂಜನೇಯನ ಸ್ನೇಹವಾಗಿ ಇಡೀ ಹಿಂದೂ ಮಹಾಸಾಗರವನ್ನೇ ಹಾರಿ ಆಂಜನೇಯ ಸೀತೆಯ ಸ್ಥಳವನ್ನು ಹುಡುಕಿ ಅರ್ಧ ಲಂಕೆಯನ್ನು ಸುಟ್ಟು ಹಿಂತಿರುಗಿ ಬಂದು ಕಪಿಗಳೆಲ್ಲ ಸೇರಿ ರಾಮ ಸೇತುವೆಯನ್ನು ಕಟ್ಟಿ ರಾಮನ ಯುದ್ಧವಾಗಿ ರಾವಣನಾದಂತವರನ್ನ ರಾಮ ಸದೆಬಡಿದು ಸೀತಾಮಾತೆಯ ಹಿಂತಿರುಗಿ ಅಯೋಧ್ಯೆಗೆ ತರಲು ಕಾರಣಕರ್ತರಾದವರು ಕಪಿಗಳು, ಕೋತಿಗಳು. ನೋಡಿ, ಇಲ್ಲಿ ನಂದೀಶ್ವರ ಕೊಟ್ಟುಬಿಟ್ಟಿದ್ದಲ್ಲ ಶಾಪ, ಅದರಿಂದಾನೇ ರಾವಣ ಮುಂದೆ ಕೋತಿಗಳಿಂದ ಸಾಯೋದು ರಾಮಾಯಣದಲ್ಲಿ.